ಹಾಯ್, ಅಂಗನವಾಡಿಯಲ್ಲಿ ಮಗುಗೆ 6 ಮಂತ್ಸ್ ಆಗಿದೆ, ಅನ್ನಪ್ರಾಶನಕ್ಕೆ ಬನ್ನಿ, ಬರೀ 15 ಮಿನಿಟ್ಸ್ ತೊಗೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಹೋದ್ವಿ ನಾವು ಕೂಡ. ತುಂಬ ಪಂಕ್ಚುಯಾಲಿಟಿ ಫಾಲೋ ಮಾಡಿಕೊಂಡು 10ಗೆ ಬನ್ನಿ ಅಂದರೆ 9:45ಗೆ ಹೊರಟೋದ್ವಿ. ಪಾಪಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಬಿಸಿಲಿರೋದ್ರಿಂದ. ಒದ್ದಾಡ್ತಾ ಇದ್ದ ನನ್ನ ಕೆಳಗಡೆ ಬಿಡಿ ಅಂತ, ಬಟ್ ಬಿಡೋಕ್ಕಾಗಲ್ವಲ್ಲ. ಹಂಗೆ ಹಿಂಗೋ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ಬಟ್ ಅಲ್ಲಿ ನೋಡ್ರೆ ದೊಡ್ಡ ಫಂಕ್ಷನ್ ಥರನೇ ಮಾಡಿದ್ರು, ಮಿನಿಸ್ಟರ್ನೆಲ್ಲ ಕರೆದಿದ್ರು. ಪೊಲಿಟಿಷಿಯನ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಈ ಮಿನಿಸ್ಟರ್ ಮಾತ್ರ ತುಂಬ ಚೆನ್ನಾಗಿ ನೋಡ್ರಿ, ಜೆನ್ಯೂನ್ಲಿ ವಾಂಟೆಡ್ ಟು ಹೆಲ್ಪ್. ಊಟ ಎಲ್ಲ ರೆಡಿ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಬೇಬಿ ಯಾರಿಗೂ ಖುಷಿ ಆಯಿತು ಹೊರಗಡೆ ಹೋಗಿದೆ. ಬಿಸಿಲಿಲ್ಲ ಅಂದರೆ ಯು ವುಡ್ ಹ್ಯಾವ್ ಬೀನ್ ಫೈನ್. ಒಂಥರ ಚೆನ್ನಾಗಿತ್ತು. ಖುಷಿಯಾಗುತ್ತೆ ಸಮ್ಟೈಮ್ಸ್ ಗೌರ್ಮೆಂಟ್ ಈ ಥರ ಇನಿಷಿಯೇಟಿವ್ ತೊಗೊಳ್ಳೋದು ನೋಡೋದ್ರಿಂದ. ಚೆನ್ನಾಗಿತ್ತು, ಒಂಥರ ತುಂಬ ಚೆನ್ನಾಗಿತ್ತು. ಬಿಸಿಲಿದ್ರು ಏನೇ ಆದ್ರೂ ಅಷ್ಟೇ, ಮಿನಿಸ್ಟರ್ ಅಂತೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅಂಗನವಾಡಿ ಇಂಜೆಕ್ಷನ್ ಜೆನ್ಯೂನ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪ್ರೈವೇಟಲ್ಲಿ ಸುಮ್ಮನೆ ಸೇಮ್ ಇಂಜೆಕ್ಷನ್ಗೆ ಥೌಸಂಡ್ಸ್ ಆಫ್ ರುಪೀಸ್ ವೇಸ್ಟಾಗಿ ಮಾಡ್ತಾರೆ ಎಲ್ಲರೂ. ಸೊ ಐ ಸಜೆಸ್ಟ್ ಅಂಗನವಾಡಿಯಲ್ಲಿ ತೊಗೊಳ್ಳಿ. ಗೌರ್ಮೆಂಟ್ ಕೊಡ್ತಿರೋ ಫೆಸಿಲಿಟೀಸ್ನ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಹಾಫ್ ಆನ್ ಅವರ್ಗೆ ಅಂತ ಹೋಗಿ ಸರ್ಪ್ರೈಸಾಗಿ ಚೆನ್ನಾಗಿ ಹಾಫ್ ಡೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು ಒಂಥರ. ಸೊ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮನೆಗೆ ಬರ್ತಾ ಎಂಜಾಯ್ ಮಾಡ್ಕೊಂಡು ಬಂದ. ಥ್ಯಾಂಕ್ ಯು.